ಗಿಲ್ಲಿ 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 ಎಲ್ಲಿ ನೋಡಿದ್ರೂ ಕೂಡ ಗಿಲ್ಲಿದೆ ಸದ್ದು, ಗಿಲ್ಲಿದೆ ಹವಾ. ಕನ್ನಡ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಅಪ್ ಆದ್ರ ಗಿಲ್ಲಿ. ಕಾಮಿಡಿ ಆಕ್ಟರ್ ಆಗಿ ಬಂದು ನಿಜ ಜೀವನದಲ್ಲಿ ಹೀರೋ ಆದ್ನ ಗಿಲ್ಲಿ ನಟ. ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. ಅಲೆಗಳು ಕಾತರಿಸುವೆ, ಭೂಮಿ ಅಪ್ಪಳಿಸುವೆ ತನ್ನದೇ ಬರಹಕ್ಕೆ. ಅದೆಷ್ಟೋ ರಿಯಾಲಿಟಿ ಶೋಗಳಲ್ಲಿ ಸೋಲನ್ನು ಕಂಡ ಗಿಲ್ಲಿ ನಟಗೆ ಬಿಗ್ ಬಾಸ್ ಸೀಸನ್ 12ರಲ್ಲಿ ಜಯ ಸಿಕ್ಕಿದೇನಾ? ಕಿಚ್ಚ ಸುದೀಪ್ ಅವರು ಹಿಡಿದ ಕೈಗಳಲ್ಲಿ ಒಂದು ಗಿಲ್ಲಿ ನಟ, ಇನ್ನೊಂದು ಯಾರು? ಧನುಷ್, ಅಶ್ವಿನಿ, ರಕ್ಷಿತಾ, ಕಾವ್ಯ, ರಘು, ಗಿಲ್ಲಿ. ಇವರಲ್ಲಿ ಯಾರಿಗೆ ಸಿಗುತ್ತೆ ಬಿಗ್ ಬಾಸ್ ಸೀಸನ್ 12ರ ಟ್ರೋಫಿ? ಎಲ್ರಿಗೂ ನಮಸ್ಕಾರ. ಇವತ್ತು ನೀವು ನೋಡ್ತಾ ಇದ್ದೀರಾ ವಿಜೆ ವಿನ್ಸ್ ಕ್ಲಬ್. ಕನ್ನಡದ ಟೆಲಿವಿಷನ್ನಲ್ಲಿ ಅತಿ ದೊಡ್ಡದಾದಂತಹ ಶೋ ಅಂತ ಅಂದರೆ ಅದು ಬಿಗ್ ಬಾಸ್. ಈ ಬಾರಿಯ ಬಿಗ್ ಬಾಸ್ ಸೀಸನ್ 12ನಲ್ಲಿ ಅದೆಷ್ಟೋ ಕಂಟೆಸ್ಟೆಂಟ್ಗಳು ಮನೆಗೆ ವಾಪಸ್ಸಾಗಿದ್ದಾರೆ. ಆದರೆ ಈಗ ಬಂದಿರುವಂತಹ ಫೈನಲ್ನಲ್ಲಿ ರಘು, ಕಾವ್ಯ, ಗಿಲ್ಲಿ, ರಕ್ಷಿತಾ, ಅಶ್ವಿನಿ, ಧನುಷ್ ಇವರೆಲ್ಲ ಇದ್ದರೂ ಕೂಡ ಗೆಲುವಿನ ಪಟ್ಟ ಏರೋದು ಯಾರು, ಆ ಗೆಲುವು ಸಿಗೋದು ಯಾರಿಗೆ ಅನ್ನೋದು ತುಂಬ ಕುತೂಹಲಕಾರಿಯಾಗಿದೆ. ಆದರೆ ಬಿಗ್ ಬಾಸ್ ಮನೆಯ ಹೊರಗೆ ಅಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಮಂಡ್ಯ ಮತ್ತು ಉತ್ತರ ಕರ್ನಾಟಕದಾದ್ಯಂತ ಈಗ ನಾವು ನೋಡೋದಾದರೆ ಗಿಲ್ಲಿಗೆ ಅತಿ ಹೆಚ್ಚಾಗಿ ಫ್ಯಾನ್ ಬೇಸ್ ಕಂಡು ಬರ್ತಾ ಇದೆ. ಇನ್ಸ್ಟಾಗ್ರಾಮ್, ವಾಟ್ಸಪ್, ಫೇಸ್ಬುಕ್ ಎಲ್ಲೇ ನೋಡಿದ್ರೂ ಕೂಡ ಗಿಲ್ಲಿದೆ ಹವಾ ಆಗಿದೆ. ಇನ್ನು ಮಂಡ್ಯದಲ್ಲಂತೂ ಗಿಲ್ಲಿನ ಹಿಡಿಯೋರೇ ಇಲ್ಲದಂತಾಗಿದೆ. ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲೂ ಇದ್ದರೂ ಕೂಡ ಆತನ ಅಭಿಮಾನಿಗಳು ಕೈ ಮೇಲೆ ಮೈ ಮೇಲೆ ಎಲ್ಲ ಟ್ಯಾಟೂಗಳನ್ನು ಹಾಕಿಸ್ಕೊಂಡು ಅಬ್ಬರ ಅದ್ದೂರಿಯಾಗಿ ಆತನಿಗೆ ವೋಟ್ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಆತನ ದಂಡು ಅಭಿಮಾನಿಗಳು, ಆತನ ಫ್ಯಾನ್ಸ್ಗಳೆಲ್ಲ ಏನಿದ್ದಾರೆ ಪ್ರಮೋಷನನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಇಲ್ಲಿ ಗಿಲ್ಲಿನೇ ಗೆಲ್ಲಬೇಕು ಅನ್ನೋಂತಹ ರೀತಿಯಲ್ಲಿ ಅವರ ಅಭಿಮಾನಿಗಳು ರ್ಯಾಲಿಯನ್ನು ಕೂಡ ಮಾಡಿದ್ದಾರೆ. ಕೇವಲ ಗಿಲ್ಲಿಗೆ ಮಾತ್ರ ಅಲ್ಲ, ಅಶ್ವಿನಿ ಅವರ ಫ್ಯಾನ್ಸ್ಗಳು ಕೂಡ ಸಾಕಷ್ಟು ಪ್ರಮೋಷನನ್ನು ಮಾಡಿದ್ದಾರೆ. ಅಶ್ವಿನಿ, ಗಿಲ್ಲಿ, ರಘು ಮತ್ತು ಧನುಷ್ ಇದೇ ರೀತಿಯಾಗಿ ಅಲ್ಲಿ ಫೈನಲ್ಗೆ ಬಂದಿರುವಂತಹ ಎಲ್ಲ ಕಂಟೆಸ್ಟೆಂಟ್ಗಳ ಫ್ಯಾನ್ಸ್ಗಳು ಈಗಾಗಲೇ ಎಲ್ಲ ರೀತಿಯ ರ್ಯಾಲಿಗಳನ್ನಾಗಿರ್ಬೋದು, ಪ್ರಮೋಷನ್ಗಳನ್ನಾಗಿರ್ಬೋದು ಮಾಡ್ತಾ ಇದ್ದಾರೆ. ಆದರೆ ಅತಿ ಹೆಚ್ಚಾಗಿ ಅಭಿಮಾನಿಗಳು ಕಾಣ್ತಾ ಇರೋದು ಗಿಲ್ಲಿಗೆ ಅನ್ನುವಂತಹ ಮಾತುಗಳಿವೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಫೈನಲ್ಗೆ ಬಂದಿರುವಂತಹ 6 ಕಂಟೆಸ್ಟೆಂಟ್ಗಳಲ್ಲಿ 5 ಕಂಟೆಸ್ಟೆಂಟ್ಗಳಿಗೆ ಈಗಾಗಲೇ ಲಕ್ಷಗಳ ಮೊತ್ತದಲ್ಲಿ ಅಂದರೆ ಲಕ್ಷಗಳ ಸಂಖ್ಯೆಯಲ್ಲಿ ವೋಟ್ಗಳು ಬಂದಿವೆ. ಆದರೆ ಒಬ್ಬ ವ್ಯಕ್ತಿಗೆ ಮಾತ್ರ 37 ಕೋಟಿಗೂ ಅಧಿಕವಾದಂತಹ ಸಂಖ್ಯೆಯಲ್ಲಿ ವೋಟ್ಗಳು ಬಂದಿದೆ. ಇದು ಬಿಗ್ ಬಾಸ್ನ ಇತಿಹಾಸದಲ್ಲೇ ಒಂದು ರೆಕಾರ್ಡ್ ಅಂತಾನೂ ಹೇಳ್ಬೋದು. ಹಾಗಾದರೆ ಆ 37 ಕೋಟಿ ವೋಟ್ಗಳು ಬಂದಿದ್ದಾದರೂ ಯಾರಿಗೆ? ಎಲ್ಲರೂ ಹೇಳ್ತಾ ಇರೋದು, ಎಲ್ಲರ ಬಾಯಲ್ಲಿ ಬರ್ತಾ ಇರುವಂತಹ ಒಂದೇ ಒಂದು ಹೆಸರು ಅಂತಂದರೆ ಅದು ಗಿಲ್ಲಿ ಗಿಲ್ಲಿ ಗಿಲ್ಲಿ. ಗೆದ್ದೇ ಗೆಲುವೆ, ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅನ್ನೋ ಹಾಗೆ ಕಡೆಗೂ ಕಾಮಿಡಿಯನ್ ಈಗ ನಿಜ ಜೀವನದಲ್ಲಿ ಹೀರೋ ಆಗಿದ್ದಾನೆ ಅನ್ನೋದೇ ಈಗ ಆಶ್ಚರ್ಯ ಮತ್ತು ಅದ್ಭುತವಾಗಿದೆ. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಯೂಟ್ಯೂಬ್ ವಿಡಿಯೋಗಳನ್ನು ಮಾಡ್ಕೊಳ್ತಿದ್ದಂತಹ ಗಿಲ್ಲಿ ನಟ ಇಂದಿನ ದಿವಸ ಬಿಗ್ ಬಾಸ್ 12ರಲ್ಲಿ ವಿನ್ನರ್ ಅಪ್ ಆಗುವಂತಹ ಒಂದು ಸ್ಥಾನವನ್ನು ಪಡೆದುಕೊಳ್ತಾನೆ ಅಂತಂದರೆ ಆತನ ಯೋಗ್ಯತೆಗೆ ಮುಖ್ಯವಾಗಿ ಆತ ಈ ಹಿಂದೆ ಪಟ್ಟಂತಹ ಶ್ರಮ ತುಂಬಾ ಇಲ್ಲಿ ಇನ್ವಾಲ್ವ್ಮೆಂಟ್ ಇರುತ್ತೆ. ಇದ್ರ ಜೊತೆಗೆ ಗಿಲ್ಲಿ ನಟ ಒಬ್ಬ ಪ್ಯೂರ್ ಟ್ಯಾಲೆಂಟೆಡ್, ಜೆನ್ಯೂನ್ ಟ್ಯಾಲೆಂಟೆಡ್. ಯಾಕೆ ಅಂತಂದರೆ ವಿತೌಟ್ ಸ್ಕ್ರಿಪ್ಟ್ ಕೂಡ ಈತ ಜನರನ್ನು ಎಂಟರ್ಟೈನ್ಮೆಂಟ್ ಮಾಡಬಲ್ಲಂತಹ ಒಬ್ಬ ವ್ಯಕ್ತಿ ಮತ್ತು ಒಳ್ಳೆಯ ಕಾಮಿಡಿಯನ್. ಇದುವರೆಗೆ ನಾವು ನೋಡಿರುವಂತಹ ಕಾಮಿಡಿಯನ್ಗಳು ಅತಿ ಹೆಚ್ಚಾಗಿ ಡಬಲ್ ಮೀನಿಂಗ್ಗಳನ್ನು ಯೂಸ್ ಮಾಡ್ತಾರೆ. ಆದರೆ ಗಿಲ್ಲಿ ನಟ ಒಂದೇ ಒಂದು ಶೋಗಳಲ್ಲೂ ಸಹ ಇದುವರೆಗೆ ಡಬಲ್ ಮೀನಿಂಗನ್ನು ಮಾಡದೆ ಪ್ಯೂರ್ ಕಾಮಿಡಿ ಮಾಡಿ ಈಗಾಗಲೇ ಕರ್ನಾಟಕದಾದ್ಯಂತ ಜನಪ್ರಿಯರಾಗಿದ್ದಾನೆ. ಇಂದಿನ ದಿವಸ ಬಿಗ್ ಬಾಸ್ ಸೀಸನ್ 12ರಲ್ಲಿ ವಿಜಯನಾಗಿದ್ದಾನೆ.